ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರೋ ಕೆಲವು ಘಟನೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ಅಚ್ಚರಿಯಾಗಿ ಮತ್ತು ಗುಟ್ಟಾಗಿ ಉಳಿದಿವೆ. ಇವತ್ತಿಗೂ ಭಾರತದಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ಪ್ರೇತಗಳನ್ನು ಆಹ್ವಾನಿಸ್ತಾರೆ ಮತ್ತು ಅವುಗಳನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವಂಥ ತಾಂತ್ರಿಕರೂ ಇದ್ದಾರೆ. ಭಾರತದ ಜನರು ವಿಜ್ಞಾನದ ಕಡೆ ಮುಂದುವರಿಯುತ್ತಿದ್ದರೂ ಕೆಲವೊಂದು ಪ್ರದೇಶಗಳು ಭೂತ ಪ್ರೇತಗಳನ್ನು ನಂಬೋ ಹಾಗೆ ಮಾಡಿಬಿಡುತ್ತೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರೋ ಒಂದು ಘಟನೆಯನ್ನು ಈಗ ಕೇಳಿದ ನಂತರ ನೀವು ಇದರ ಬಗ್ಗೆ ಯೋಚನೆಗೆ ಒಳಗಾಗಬಹುದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮರಳುಗಾಡು ಒಂಟೆಗಳಿಗೆ ಪ್ರಸಿದ್ಧವಾಗಿರೋ ರಾಜ್ಯ ರಾಜಸ್ಥಾನ. ಅದು ಗಾಢ ರಾತ್ರಿ. ರಾಜಸ್ಥಾನದ ಅಗಾಧ ಮರಳುಗಾಡು ಚಂದ್ರನ ಹೊಳಪು ಮರಳನ್ನು ಆವರಿಸಿಕೊಂಡಿತ್ತು. ಹಳೆ ಕಾಲದಿಂದ ರಾಜಸ್ಥಾನದ ಮರಳುಗಾಡಿನಲ್ಲಿ ಒಂದು ಒಂಟೆ ಶಿಬಿರ ಎಲ್ಲರಿಗೂ ಹೆದರಿಕೆ ಸ್ಥಳ ಆಗಿ ಉಳಿದ್ಬಿಟ್ಟಿತ್ತು. ಅದು ಕಾಲಾತುಂಬ ಅಂದರೆ ಕರಾಳ ಮರಳು. ಅದು ಒಂದು ನಿರ್ಜನ ಪ್ರದೇಶ ಆಗಿ ಉಳಿದ್ಬಿಟ್ಟಿತ್ತು. ಯಾಕೆಂದರೆ ಪ್ರತಿ ತಿಂಗಳು ಪೂರ್ಣಚಂದ್ರ ದಿನ ಅಂದರೆ ಹುಣ್ಣಿಮೆ ದಿನ ಅಲ್ಲಿ ಒಂಟೆಗಳ ಬಲಿ ನಡೆಯುತ್ತಿತ್ತು. ಈ ಬಲಿಯನ್ನು ನಡೆಸುತ್ತಿದ್ದ ಒಬ್ಬ ಪ್ರಬಲ ಮಾಂತ್ರಿಕ ಅಗ್ನಿವೀರ. ಅವನ ಶಕ್ತಿಯ ಮೂಲವೇ ಒಂಟೆಗಳ ನಾಲಿಗೆ ಮತ್ತು ರಕ್ತ. ಆ ರಕ್ತದಿಂದ ತಂತ್ರಶಕ್ತಿಯನ್ನು ಹೆಚ್ಚಿಸಿ ಅವನು ಅಮರವಾಣಿಯ ತಂತ್ರವನ್ನು ಸಾಧಿಸಲು ಬಯಸ್ತಾ ಇದ್ದ. ರಾಜಸ್ಥಾನಕ್ಕೆ ಪ್ರವಾಸಕ್ಕೆ ಅಂತ ಒಬ್ಬ ಪತ್ರಕರ್ತ ಬಂದಿದ್ದ. ಅವನಿಗೆ ಎಲ್ಲ ಜಾಗಗಳನ್ನು ನೋಡಬೇಕು ಅನ್ನೋ ಕುತೂಹಲ. ಅಲ್ಲಿನ ಇತಿಹಾಸ, ಸಂಪ್ರದಾಯ ಮತ್ತು ಈಗಿನ ವಿಚಾರಗಳನ್ನು ಅಲ್ಲಿರೋ ಸ್ಥಳೀಯರಿಂದ ತಿಳ್ಕೊತಾ ಇದ್ದ. ಪ್ರವಾಸ ಮುಂದುವರಿಸಿ ಅವನು ಈ ಕಾಲಾತುಂಬ ಅನ್ನೋ ಜಾಗದಿಂದ 8 ಕಿಲೋಮೀಟರ್ ದೂರ ಇರೋ ಒಂದು ಗ್ರಾಮದ ಕಡೆ ಬಂದ. ಅಲ್ಲಿನ ಗ್ರಾಮಸ್ಥರಿಗೆ ಆ ಜಾಗದ ಬಗ್ಗೆ ಕೇಳ್ದ. ಯಾರಿಂದನೂ ಅವನಿಗೆ ಸರಿಯಾದ ಮಾಹಿತಿ ದೊರೀಲೇ ಇಲ್ಲ. ಎಲ್ಲ ಜನರು ಅದರ ಬಗ್ಗೆ ಹೇಳೋಕೆ ಹಿಂಜರಿತಾ ಇದ್ರು. ಆ ಗ್ರಾಮದ ಒಬ್ಬ ವಯಸ್ಸಾದ ಮುದುಕ ಎಲ್ಲ ವಿವರಿಸೋಕೆ ಮುಂದಾದ. ಮಾಂತ್ರಿಕ ಹಾಗೂ ಒಂಟೆಗಳ ಬಲಿ ಬಗ್ಗೆ ಕೇಳಿ ಅವನಿಗೆ ಕುತೂಹಲ ಹೆಚ್ಚಾಯಿತು. ಆ ಜಾಗವನ್ನು ನಾನು ನೋಡಲೇಬೇಕು ಅಂತ ಅವನು ತನ್ನ ಕ್ಯಾಮ್ರಾ ಹಿಡ್ಕೊಂಡು ಆ ಸ್ಥಳಕ್ಕೆ ಹೊರಟ. ಸಂಜೆ ವೇಳೆ ಅವನು ಮರಳುಗಾಡಿನ ಕಡೆ ಹೊರಟ. ಅವನಲ್ಲಿ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು. ದೂರದಲ್ಲಿ ಒಂಟೆಗಳ ಜೊತೆಗೆ ಮನುಷ್ಯರ ಕೂಗು ಕೇಳಿಸ್ತಾ ಇತ್ತು. ಅವನು ಹತ್ರ ತಲುಪ್ತ. ಅಲ್ಲಿಂದ ರಕ್ತದ ವಾಸನೆ, ಅಸಹ್ಯವಾದ ಶಬ್ದಗಳು ಕೇಳಿಸ್ತಾ ಇದ್ವು. ತಕ್ಷಣ ಅವನು ಕ್ಯಾಮ್ರಾ ಆನ್ ಮಾಡ್ದ. ಒಂದು ದಪ್ಪ ಮನುಷ್ಯ, ಭೀಕರ ಕಣ್ಣುಗಳು, ಕಪ್ಪು ಬಟ್ಟೆ ತೊಟ್ಟು ಒಬ್ಬ ನಿಂತಿದ್ದ. ಅವನೇ ಮಾಂತ್ರಿಕ ಅಗ್ನಿವೀರ. ಒಂದು ದೊಡ್ಡ ಬೆಂಕಿಯ ಮಂಟಪ, ಅದರಲ್ಲಿ ಕಪ್ಪು ಮಾಂತ್ರಿಕ ಚಿಹ್ನೆಗಳು, ಮಧ್ಯದಲ್ಲಿ ಒಂದು ಒಂಟೆ ತೀವ್ರ ಗಂಭೀರ ಸ್ಥಿತಿಯಲ್ಲಿ ಇತ್ತು. ಮಾಂತ್ರಿಕ ಅಗ್ನಿವೀರ ಸುತ್ತಮುತ್ತ ಒಂಟೆ ನಾಲಿಗೆಗಳ ದೊಡ್ಡ ದೊಡ್ಡ ಹಾರಗಳನ್ನು ಹಾಕಿದ್ದ. ಈ ಎಲ್ಲ ದೃಶ್ಯ ನೋಡಿ ಅವನ ಹೃದಯ ನಿಂತಂತಾಯಿತು. ತಕ್ಷಣ ಗಾಬರಿಯಿಂದ ಓಡಲು ಪ್ರಯತ್ನಿಸಿದ. ಆದರೆ ಮರಳಿನಲ್ಲಿ ಅವನ ಕಾಲು ಸಿಕ್ಕಾಕೊಂಡಿತ್ತು. ಅಲ್ಲೇ ನಿಂತು ನೋಡ್ತಾ ಇದ್ದ. ಆ ಒಂಟೆಯ ಮೈಬಣ್ಣ ನಿಧಾನವಾಗಿ ಬದಲಾಗ್ತಾ ಇತ್ತು. ಅಗ್ನಿವೀರ ಹೀನವಾಗಿ ನಗ್ತಾ ಇದ್ದ. ಇದು ನನ್ನ ಆತ್ಮಯಜ್ಞ. ಒಂಟೆಯ ಆತ್ಮವನ್ನು ನನ್ನ ಶಕ್ತಿಗೆ ಉಪಯೋಗಿಸ್ಕೊಳ್ತೇನೆ ಅಂತ ಜೋರಾಗಿ ಕೂಗ್ತಾ ಇದ್ದ. ಒಂಟೆ ಭಯಾನಕವಾಗಿ ಕೂಗ್ತಾ ಇತ್ತು. ಆ ಮಾಂತ್ರಿಕ ಒಂದು ಮಂತ್ರವನ್ನು ಪಠಿಸುತ್ತಾ ಒಂಟೆಯ ತಲೆ ಮೇಲೆ ಕೈ ಇಟ್ಟ. ಒಂಟೆಯ ಕಣ್ಣುಗಳು ಕೆಂಪಾದವು. ನಂತರ ಒಂಟೆಯ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಹಿಡ್ಕೊಂಡ ಆ ಮಾಂತ್ರಿಕ. ಮತ್ತೆ ಮಂತ್ರವನ್ನು ಪಠಿಸುತ್ತಾ ಅದರ ಮೇಲೆ ಕೈ ಇಟ್ಟ. ಅದರ ದೇಹ ತಿರುಗಿತು. ಆ ಒಂಟೆ ಒಂದು ದೆವ್ವದ ರೂಪಕ್ಕೆ ಬದಲಾಯಿತು. ಇದನ್ನೆಲ್ಲ ಆ ಪತ್ರಕರ್ತನಿಗೆ ನೋಡಲು ಆಗ್ತಾ ಇರಲಿಲ್ಲ. ಇಲ್ಲಿಂದ ಹೋಗಿ ಬಿಡೋಣ ಅಂತ ವಾಪಸ್ ಹೊರಟ. ಆದರೆ ಸ್ವಲ್ಪ ಮುಂದೆ ಹೋಗಿ ಎಲ್ಲಿಗೆ ಹೋಗಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಎಷ್ಟು ತಿರುಗಿ ತಿರುಗಿ ಮತ್ತೆ ಅದೇ ಬಲಿ ಕೊಡೋ ಸ್ಥಳಕ್ಕೆ ಬಂದ. ಜೋರಾದ ಕಿರುಚಾಟ, ಆತ್ಮಗಳ ಭೀಕರವಾದ ನಗು ಅವನ ಮನಸ್ಸಿಗೆ ಘಾಸಿ ಮಾಡಿತು. ಇವೆಲ್ಲ ದೃಶ್ಯಗಳನ್ನು ನೋಡಿ ಆಮೇಲೆ ಹೇಗೋ ವಾಪಸ್ ಗ್ರಾಮಕ್ಕೆ ಬಂದ. ಅಷ್ಟರಲ್ಲಿ ಅವನು ಖಿನ್ನತೆಗೆ ಒಳಗಾಗಿ
ಮಾನಸಿಕ ರೋಗಿ ಆಗ್ಬಿಟ್ಟಿದ್ದ. ಆತ್ಮಗಳ ಕೆಟ್ಟ ನಗು, ಕಿರುಚಾಟ, ಒಂಟೆಗಳ ನಾಲಿಗೆಗಳು ಮತ್ತು ರಕ್ತ, ಇದರೆಲ್ಲದರಿಂದ ಅವನಿಗೆ ಹೊರಗೆ ಬರೋಕ್ಕಾಗಲೇ ಇಲ್ಲ.